9ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 7 ಜೀವಿಗಳಲ್ಲಿ ವೈವಿಧ್ಯತೆ ಭಾಗ 1 ಈ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಭಾಗ 1ರಲ್ಲಿ ನಾವು ಜೀವಿ ವೈವಿಧ್ಯತೆ ಎಂದರೇನು, ಭೂಮಿಯ ಮೇಲಿರುವಂತಹ ಜೀವಿಗಳ ವೈವಿಧ್ಯತೆಯ ಬಗ್ಗೆ ತಿಳಿಯುವುದು, ಹಾಗೆಯೇ ಜೀವಿಗಳ ವರ್ಗೀಕರಣದ ವಿವಿಧ ಮಜಲುಗಳ ಬಗ್ಗೆ, ಅದೇ ರೀತಿಯಾಗಿ ಜೀವಿಗಳ ವಿವಿಧ ಸಾಮ್ರಾಜ್ಯಗಳು ಯಾವುವು ಎಂಬುದನ್ನು ತಿಳಿಯೋಣ. ಅಧ್ಯಾಯ 7 ಜೀವಿಗಳಲ್ಲಿ ವೈವಿಧ್ಯತೆ. ಮಕ್ಕಳೇ, ನಿಮಗಾಗಲೇ ತಿಳಿದಿರುವಂತೆ ಭೂಮಿಯ ಮೇಲೆ ಅನೇಕ ವೈವಿಧ್ಯತೆಯಿಂದ ಕೂಡಿದಂತಹ ಜೀವಿಗಳನ್ನು ನಾವು ನೋಡುತ್ತಿದ್ದೇವೆ ಅಲ್ಲವೇ? ಸಸ್ಯಗಳಲ್ಲಿ, ಪ್ರಾಣಿ ಪ್ರಭೇದಗಳಲ್ಲಿ ನಾವು ಸಾಕಷ್ಟು ವೈವಿಧ್ಯತೆಯನ್ನು ಕಾಣುತ್ತೇವೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಈ ಅಧ್ಯಾಯದಲ್ಲಿ ನಾವು ಭೂಮಿಯ ಮೇಲಿನ ಜೀವಿಗಳಲ್ಲಿ ವೈವಿಧ್ಯತೆಯ ಬಗ್ಗೆ ತಿಳಿದುಕೊಳ್ಳುವುದರೊಂದಿಗೆ ಪ್ರಾಣಿಗಳ ವರ್ಗೀಕರಣ, ಕಶೇರುಕಗಳು ಮತ್ತು ಅಕಶೇರುಕಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಜೀವಿಗಳಲ್ಲಿ ವೈವಿಧ್ಯತೆ ಎಂದರೇನು ಎಂಬುದನ್ನು ತಿಳಿಯೋಣ. ಜೀವ ವೈವಿಧ್ಯತೆ ಎಂದರೆ ಜೀವಿಗಳಲ್ಲಿ ಕಂಡುಬರುವಂತಹ ವಿವಿಧತೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ವಿಭಿನ್ನ ರೀತಿಯ ಜೀವಿಗಳ ಗುಂಪು. ಜೀವಿ ವೈವಿಧ್ಯತೆ ಎಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವಂತಹ ವಿವಿಧ ರೀತಿಯ ಜೀವಿಗಳ ಗುಂಪು. ಒಂದು ಅಂದಾಜಿನ ಪ್ರಕಾರ ಭೂಗ್ರಹದಲ್ಲಿ ಸುಮಾರು 10 ಮಿಲಿಯನ್ ಪ್ರಭೇದದ ಜೀವಿಗಳಿದೆ ಎಂಬುದನ್ನು ಅಂದಾಜು ಮಾಡಲಾಗಿದೆ. ಆದರೂ ನಮಗೆ ಅವುಗಳಲ್ಲಿ ತಿಳಿದಿರುವುದು 1 ಅಥವಾ 2 ಮಿಲಿಯನ್ನಷ್ಟು ಮಾತ್ರ. ಜೀವಿ ವೈವಿಧ್ಯತೆ ಎಂಬುದರ ಅರ್ಥ ನಿಮಗೆ ತಿಳಿಯಿತಲ್ಲವೇ ಮಕ್ಕಳೇ? ಚಿತ್ರದಲ್ಲಿ ಗಮನಿಸಿ. ಜೀವಿಗಳಲ್ಲಿ ಗಾತ್ರದಲ್ಲಿ, ಬಣ್ಣದಲ್ಲಿ, ಆಕಾರದಲ್ಲಿ ಎಷ್ಟೊಂದು ವೈವಿಧ್ಯತೆಯನ್ನು ನಾವು ಕಾಣುತ್ತಿದ್ದೇವೆ ಅಲ್ಲವೇ? ವಿದ್ಯಾರ್ಥಿಗಳೇ, ಭೂಮಿಯ ಕರ್ಕಾಟಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ. ಕರ್ಕಾಟಕ ವೃತ್ತ ಮತ್ತು ಮಕರ ಸಂಕ್ರಮಣ ವೃತ್ತದ ನಡುವಿನ ಉಷ್ಣ ಮತ್ತು ತೇವಾಂಶಭರಿತ ವಾತಾವರಣವು, ಈ ತೇವಾಂಶಭರಿತವಾದಂತಹ ವಾತಾವರಣದ ಪ್ರದೇಶವು ಅತಿ ಹೆಚ್ಚು ಸಸ್ಯ ಹಾಗೂ ಪ್ರಾಣಿ ಪ್ರಭೇದಗಳ ವೈವಿಧ್ಯತೆಯನ್ನು ಹೊಂದಿದ್ದು, ಈ ಪ್ರದೇಶವನ್ನು ಮಹಾವೈವಿಧ್ಯತೆಯ ಪ್ರದೇಶ ಎನ್ನುತ್ತಾರೆ. ಅಂದರೆ ಭೂಮಿಯ ಮೇಲೆ ಕರ್ಕಾಟಕ ವೃತ್ತ ಪ್ರದೇಶ ಹಾಗೂ ಮಕರ ಸಂಕ್ರಾಂತಿ ವೃತ್ತ ಪ್ರದೇಶದಲ್ಲಿ ಅತಿ ಹೆಚ್ಚು ವೈವಿಧ್ಯತೆಯಿಂದ ಕೂಡಿದಂತಹ ಜೀವಿಗಳು ಕಂಡುಬರುತ್ತವೆ. ಮಕ್ಕಳೇ, ಭೂಮಿಯ ಅರ್ಧಕ್ಕಿಂತ ಹೆಚ್ಚು ಜೀವ ವೈವಿಧ್ಯತೆಯು ಕೆಲವು ದೇಶಗಳಾದ ಬ್ರೆಜಿಲ್, ಕೊಲಂಬಿಯಾ, ಈಕ್ವೆಡಾರ್, ಪೆರು, ಮೆಕ್ಸಿಕೋ, ಜೈರಿ, ಮಡಗಾಸ್ಕರ್, ಆಸ್ಟ್ರೇಲಿಯಾ, ಚೀನಾ, ಭಾರತ, ಇಂಡೋನೇಷಿಯಾ, ಮಲೇಷಿಯಾಗಳಲ್ಲಿ ಕೇಂದ್ರೀಕೃತವಾಗಿವೆ. ಗೊತ್ತಾಯ್ತಲ್ವ ಮಕ್ಕಳೇ? ಅಂದರೆ ಭೂಮಿಯ ಮೇಲಿರುವಂತಹ ಅರ್ಧಕ್ಕಿಂತ ಹೆಚ್ಚು ಜೀವ ವೈವಿಧ್ಯತೆಯು ಈ ದೇಶಗಳಲ್ಲಿ ಕಂಡುಬರುತ್ತದೆ. ಹಾಗಾದರೆ ನಮ್ಮ ಭಾರತ ದೇಶದಲ್ಲಿಯೂ ಸಹ ಅತಿ ಹೆಚ್ಚು ಜೀವ ವೈವಿಧ್ಯತೆ
ಕಂಡುಬರುತ್ತದೆ ಎಂಬುದು ತಿಳಿಯಿತಲ್ಲವೇ? ಮಕ್ಕಳೇ, ಪ್ರತಿಯೊಂದು ಜೀವಿಯು ಉಳಿದೆಲ್ಲ ಜೀವಿಗಳಿಗಿಂತ ಕಡಿಮೆ ಅಥವಾ ಹೆಚ್ಚಿನ ಪ್ರಮಾಣದ ಭಿನ್ನತೆಯನ್ನು ಹೊಂದಿರುತ್ತದೆ. ಜೀವ ವೈವಿಧ್ಯತೆಗಳು ಭೂಮಿಯ ಮೇಲೆ ಸುಮಾರು ಲಕ್ಷಾಂತರ ವರ್ಷಗಳಿಂದ ವಿಕಾಸವಾಗಿದೆ. ಜೀವ ವಿಕಾಸದ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಲ್ಲ ಮಕ್ಕಳೇ? ಈ ಜೀವ ವಿಕಾಸದಿಂದಾಗಿ ಭೂಮಿಯ ಮೇಲೆ ಅತಿ ಹೆಚ್ಚಿನ ವೈವಿಧ್ಯತೆಯ ಜೀವಿಗಳು ಕಂಡುಬರಲು ಕಾರಣವಾಗಿದೆ. ಮಕ್ಕಳೇ, ಇಷ್ಟೊಂದು ವೈವಿಧ್ಯತೆಯಿಂದ ಕೂಡಿದಂತಹ ಭಿನ್ನತೆಯಿಂದ ಕೂಡಿದಂತಹ ಜೀವಿಗಳ ಬಗ್ಗೆ ನಾವು ಅಧ್ಯಯನ ಮಾಡುವುದು ಕಷ್ಟವಾಗುತ್ತದೆ. ಆದ್ದರಿಂದ ಜೀವಿಗಳಲ್ಲಿರುವಂತಹ ಹೋಲಿಕೆಗಳನ್ನು ಪತ್ತೆ ಮಾಡಿ ಅವುಗಳಿಗನುಗುಣವಾಗಿ ವಿವಿಧ ಗುಂಪುಗಳಾಗಿ ವರ್ಗೀಕರಿಸಿ ನಾವು ಆ ಜೀವಿಗಳ ಬಗ್ಗೆ ಅಧ್ಯಯನ ಮಾಡಲು ಸುಲಭವಾಗುತ್ತದೆ. ಹಾಗಾಗಿ ಜೀವಿಗಳನ್ನು ಹೋಲಿಕೆಗನುಗುಣವಾಗಿ ನಾವು ಅವುಗಳನ್ನು ವಿವಿಧ ಗುಂಪುಗಳಾಗಿ ವರ್ಗೀಕರಿಸಿದ ನಂತರ ಪ್ರತಿಯೊಂದು ವರ್ಗವನ್ನು ನಾವು ಒಟ್ಟಾಗಿ ಪರಿಗಣಿಸಿ ಅಭ್ಯಸಿಸಬೇಕು. ಜೀವಿ ವೈವಿಧ್ಯತೆಯ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಷ್ಟೊಂದು ವೈವಿಧ್ಯತೆಯನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಮೊದಲು ಅವುಗಳ ಗುಣಲಕ್ಷಣಗಳನ್ನು ಪತ್ತೆ ಮಾಡಿ ಅವುಗಳನ್ನು ವರ್ಗೀಕರಿಸಬೇಕು. ಎಲ್ಲ ಜೀವಿಗಳನ್ನು ಅವುಗಳ ದೇಹ ರಚನೆ, ವಿನ್ಯಾಸ ಮತ್ತು ಕಾರ್ಯಗಳ ಆಧಾರದ ಮೇಲೆ ಗುರುತಿಸಲಾಗಿದೆ ಮತ್ತು ವರ್ಗೀಕರಿಸಲಾಗಿದೆ. ಕೆಲವು ಗುಣಲಕ್ಷಣಗಳು ಜೀವಿಯ ದೇಹ ರಚನೆಯ ವಿನ್ಯಾಸದಲ್ಲಿ ಬೇರೆ ಜೀವಿಗಳಿಗಿಂತ ವಿಸ್ತೃತ ಶ್ರೇಣಿಯ ಬದಲಾವಣೆಗಳನ್ನುಂಟು ಮಾಡುತ್ತವೆ. ಇದರಲ್ಲಿ ಸಮಯವೂ ಸಹ ತನ್ನ ಪಾತ್ರವನ್ನು ಒಳಗೊಂಡಿದೆ. ಆದ್ದರಿಂದ ಜೀವಿಯ ದೇಹ ರಚನೆಯ ವಿನ್ಯಾಸವು ಒಮ್ಮೆ ರೂಪುಗೊಂಡ ನಂತರ ಆ ಜೀವಿಗಳಲ್ಲಿ ಮುಂದೆ ರೂಪುಗೊಳ್ಳಬಹುದಾದಂತಹ ರಚನಾ ವಿನ್ಯಾಸಗಳ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ವಿದ್ಯಾರ್ಥಿಗಳೇ, ನೀವು ಈ ಚಿತ್ರವನ್ನು ಗಮನಿಸಿ. ಮೀನುಗಳ ಚಿತ್ರವನ್ನು ಗಮನಿಸಿದಾಗ ಎಷ್ಟೊಂದು ವೈವಿಧ್ಯತೆಯಿಂದ ಕೂಡಿದಂತಹ ಜೀವಿಗಳಿವು ಎಂದು ತಿಳಿಯುತ್ತದೆ. ಅವುಗಳ ದೇಹ ರಚನಾ ವಿನ್ಯಾಸವನ್ನು ಗಮನಿಸಿ. ಹೀಗೆ ಜೀವಿಗಳ ದೇಹ ರಚನೆಯ ವಿನ್ಯಾಸವನ್ನು ಗುರುತಿಸಿ ಜೀವಿಗಳನ್ನು ವರ್ಗೀಕರಿಸಲಾಗಿದೆ. ಚಾರ್ಲ್ಸ್ ಡಾರ್ವಿನ್ ಎಂಬ ವಿಜ್ಞಾನಿ 1859ರಲ್ಲಿ ಮೊದಲಿಗೆ ವಿಕಾಸವಾದದ ಬಗ್ಗೆ ತಾವು ಬರೆದ ಜೀವಿಗಳ ಉಗಮ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಜೀವ ವಿಕಾಸದ ಪಿತಾಮಹ ಚಾರ್ಲ್ಸ್ ಡಾರ್ವಿನ್ ಇವರು ಬರೆದಂಥ ಪುಸ್ತಕ ಆರಿಜಿನ್ ಆಫ್ ಸ್ಪೀಸೀಸ್, ಜೀವಿಗಳ ಉಗಮ. ಈ ಪುಸ್ತಕದಲ್ಲಿ ಅವರು ಜೀವಿಗಳ ವಿಕಾಸದ ಬಗ್ಗೆ ಪ್ರಕಟಿಸಿದ್ದಾರೆ. ಹಾಗೆಯೇ ಜೀವಶಾಸ್ತ್ರಜ್ಞರಾದ ಅರ್ನೆಸ್ಟ್ ಹೆಕಲ್, ರಾಬರ್ಟ್ ವಿಟೇಕರ್ ಮತ್ತು ಕಾರ್ಲ್ ವೂಸ್ ಇವರು ಸಹ ಭೂಮಿಯಲ್ಲಿರುವಂತಹ ಎಲ್ಲ ಜೀವಿಗಳನ್ನು ಪ್ರಮುಖ ಸಾಮ್ರಾಜ್ಯಗಳಲ್ಲಿ ವರ್ಗೀಕರಿಸಲು ಪ್ರಯತ್ನಿಸಿದ್ದಾರೆ. ಅನೇಕ ವಿಜ್ಞಾನಿಗಳು ಜೀವಿಗಳನ್ನು ಕ್ರಮಬದ್ಧವಾಗಿ ವರ್ಗೀಕರಿಸಲು ತಮ್ಮ ಕೊಡುಗೆಗಳನ್ನು ನೀಡಿದ್ದಾರೆ. ಜೀವಿಗಳ 5 ಸಾಮ್ರಾಜ್ಯಗಳೆಂದರೆ ಮೊನೆರಾ ಸಾಮ್ರಾಜ್ಯ, ಪ್ರೊಟಿಸ್ಟಾ ಸಾಮ್ರಾಜ್ಯ, ಮೈಕೋಟಾ ಸಾಮ್ರಾಜ್ಯ,
ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ. ಕರೋಲಸ್ ಲಿನೇಯಸ್ ಈ ವಿಜ್ಞಾನಿಯು ಸಸ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯಗಳನ್ನು ಮೊಟ್ಟಮೊದಲು ವರ್ಗೀಕರಿಸಿದರು. 2 ಸಾಮ್ರಾಜ್ಯಗಳಾಗಿ ಜೀವಿಗಳನ್ನು ವರ್ಗೀಕರಿಸಿದರು. ಹಾಗೆಯೇ 3 ಸಾಮ್ರಾಜ್ಯದ ವರ್ಗೀಕರಣ ಮಾಡಿದಂತಹ ವಿಜ್ಞಾನಿ ಅರ್ನೆಸ್ಟ್ ಹೇಕಲ್. ನಂತರ ಇವರು ಪ್ರೊಟಿಸ್ಟಾ ಸಾಮ್ರಾಜ್ಯವನ್ನು ಸೇರಿಸಿದರು. ಹಾಗೆಯೇ ಕೋಪ್ಲ್ಯಾಂಡ್ 4 ಸಾಮ್ರಾಜ್ಯಗಳನ್ನು ವರ್ಗೀಕರಣ ಮಾಡಿದರು. 3 ಸಾಮ್ರಾಜ್ಯಗಳ ಜೊತೆಗೆ ಮೊನೆರಾ ಸಾಮ್ರಾಜ್ಯವನ್ನು ಸೇರಿಸಿದಂಥ ವಿಜ್ಞಾನಿ ಕೋಪ್ಲ್ಯಾಂಡ್. ಹಾಗೆಯೇ ರಾಬರ್ಟ್ ವಿಟೇಕರ್ ಎಂಬ ವಿಜ್ಞಾನಿ ಶಿಲೀಂಧ್ರಗಳನ್ನು ಒಂದು ಸಾಮ್ರಾಜ್ಯಕ್ಕೆ ಸೇರಿಸಿದರು. ಮೈಕೋಟಾ ಸಾಮ್ರಾಜ್ಯ ಅಥವಾ ಶಿಲೀಂಧ್ರ ಸಾಮ್ರಾಜ್ಯ. ಒಟ್ಟು 5 ಸಾಮ್ರಾಜ್ಯದ ವರ್ಗೀಕರಣ. ಕಾರ್ಲ್ ಲೂಯಿಸ್ ಎಂಬ ವಿಜ್ಞಾನಿ 1977ರಲ್ಲಿ ಮೊನೆರಾ ಸಾಮ್ರಾಜ್ಯವನ್ನು ಆರ್ಕಿಬ್ಯಾಕ್ಟೀರಿಯಾ ಮತ್ತು ಯುಬ್ಯಾಕ್ಟೀರಿಯಾಗಳಾಗಿ ಮತ್ತೆ ವರ್ಗೀಕರಿಸಿದರು. ಹೀಗೆ ವಿಜ್ಞಾನಿಗಳು ಜೀವಿಗಳ ವರ್ಗೀಕರಣದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಕರೋಲಸ್ ಲಿನೇಯಸ್ ಈ ವಿಜ್ಞಾನಿಯನ್ನು ವರ್ಗೀಕರಣ ಶಾಸ್ತ್ರದ ಪಿತಾಮಹ ಎನ್ನುತ್ತಾರೆ. ಕರೋಲಸ್ ಲಿನೇಯಸ್ ಜೀವಿಗಳನ್ನು 5 ಮಜಲುಗಳಲ್ಲಿ ವರ್ಗೀಕರಿಸಿದರು. ವಿದ್ಯಾರ್ಥಿಗಳೇ, ವರ್ಗೀಕರಣದ ಈ ಹಂತಗಳನ್ನು ಅಥವಾ ಮಜಲುಗಳನ್ನು ನೀವು ಗಮನಿಸಿ. ವರ್ಗೀಕರಣದ ಮೂಲ ಘಟಕವೇ ಪ್ರಭೇದ. ಪ್ರಭೇದ ನಂತರ ಜಾತಿ, ನಂತರ ಕುಟುಂಬ, ಗಣ, ವರ್ಗ, ವಂಶ, ಸಾಮ್ರಾಜ್ಯ. ಹೀಗೆ 7 ಮಜಲುಗಳನ್ನು ನಾವು ಜೀವಿಗಳ ವರ್ಗೀಕರಣದಲ್ಲಿ ಕಾಣುತ್ತೇವೆ. ವರ್ಗೀಕರಣದ 7 ಮಜಲುಗಳು. ಜೀವಿಗಳನ್ನು ವರ್ಗೀಕರಿಸಲು ಜೀವಿಯ ಅತ್ಯಂತ ಮೂಲ ಘಟಕವಾದಂತಹ ದೇಹ ರಚನೆಯ ಮೂಲ ಘಟಕ ಜೀವಕೋಶದ ರಚನೆಯಿಂದ ಪ್ರಾರಂಭಿಸಿ ಹಲವಾರು ಅಂತರ ಸಂಬಂಧಿ ಗುಣಲಕ್ಷಣಗಳನ್ನು ಗಮನಿಸುತ್ತೇವೆ. ಜೀವಿಗಳಲ್ಲಿರುವಂತಹ ಜೀವಕೋಶದ ರಚನೆಯ ಆಧಾರದ ಮೇಲೆ ಜೀವಿಗಳನ್ನು 2 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಪ್ರೊಕ್ಯಾರಿಯೋಟ್ಗಳು ಮತ್ತು ಯೂಕ್ಯಾರಿಯೋಟ್ಗಳು. ಪ್ರೊಕ್ಯಾರಿಯೋಟ್ ಜೀವಿಗಳು ಏಕಕೋಶೀಯ ಜೀವಿಗಳಾಗಿದ್ದು ಮೊನೆರಾ ಸಾಮ್ರಾಜ್ಯಕ್ಕೆ ಸೇರುತ್ತವೆ. ಆದರೆ ಯೂಕ್ಯಾರಿಯೋಟ್ ಜೀವಿಗಳು ಏಕಕೋಶೀಯವೂ ಆಗಿವೆ, ಹಾಗೆಯೇ ಬಹುಕೋಶ ಜೀವಿಗಳು ಆಗಿವೆ. ಏಕಕೋಶೀಯ ಜೀವಿಗಳು ಪ್ರೊಟಿಸ್ಟಾ ಸಾಮ್ರಾಜ್ಯಕ್ಕೆ ಸೇರುತ್ತವೆ. ಬಹುಕೋಶೀಯ ಜೀವಿಗಳಲ್ಲಿ ಕೋಶ ಭಿತ್ತಿ ಸಹಿತ ಹೊಂದಿರುವಂತಹ ಜೀವಿಗಳಾದಂತಹ ಶಿಲೀಂಧ್ರಗಳು ಹಾಗೂ ಸಸ್ಯ ಸಾಮ್ರಾಜ್ಯದಲ್ಲಿ ಬರುವಂತಹ ಎಲ್ಲ ಹಸಿರು ಸಸ್ಯಗಳನ್ನು ಒಳಗೊಂಡಿದೆ. ಹಾಗೆಯೇ ಯೂಕ್ಯಾರಿಯೋಟ್ಗಳಲ್ಲಿ ಬಹುಕೋಶೀಯ ಜೀವಿಗಳಾದಂತಹ ಕೋಶ ಭಿತ್ತಿ ರಹಿತವಾದಂತಹ ಪ್ರಾಣಿ ಸಾಮ್ರಾಜ್ಯದಲ್ಲಿ ಬರುವಂತಹ ಎಲ್ಲ ಜೀವಿಗಳನ್ನು ಯೂಕ್ಯಾರಿಯೋಟ್ಗಳು ಒಳಗೊಂಡಿವೆ. ವಿದ್ಯಾರ್ಥಿಗಳೇ, ಬ್ಯಾಕ್ಟೀರಿಯಾಗಳು ಪ್ರೊಕ್ಯಾರಿಯೋಟ್ ಜೀವಿಗಳಾಗಿವೆ. ಪ್ರೊಕ್ಯಾರಿಯೋಟ್ ಏಕಕೋಶಿ ಜೀವಿಗಳಾಗಿದ್ದು ಇವುಗಳಲ್ಲಿ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಇರುವುದಿಲ್ಲ. ಇದು ಪ್ರೊಕ್ಯಾರಿಯೋಟ್ ಜೀವಕೋಶಕ್ಕೆ ಉದಾಹರಣೆಯಾಗಿದೆ. ಹಾಗೆಯೇ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ಸನ್ನು ಹೊಂದಿರುವಂತಹ ಈ ರೀತಿ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ಸನ್ನು ಹೊಂದಿರುವಂತಹ ಜೀವಕೋಶದಲ್ಲಿ ನಿರ್ದಿಷ್ಟವಾದಂತಹ ನ್ಯೂಕ್ಲಿಯಸ್ ಇದ್ದರೆ ಅದನ್ನು ನಾವು ಯೂಕ್ಯಾರಿಯೋಟ್ ಜೀವಕೋಶ ಎಂದು ಕರೆಯುತ್ತೇವೆ. ಎಲ್ಲ ಮೇಲ್ಮಟ್ಟದ ಸಸ್ಯ ಹಾಗೂ ಪ್ರಾಣಿಗಳು ಯೂಕ್ಯಾರಿಯೋಟ್ ಜೀವಿಗಳಾಗಿವೆ.
ವಿದ್ಯಾರ್ಥಿಗಳೇ, 5 ಜೀವಿ ಸಾಮ್ರಾಜ್ಯಗಳಲ್ಲಿ ಮೊದಲನೆಯದಾಗಿ ನಾವು ಮೊನೆರಾ ಸಾಮ್ರಾಜ್ಯದ ಬಗ್ಗೆ ತಿಳಿಯೋಣ. ಮೊನೆರಾ ಸಾಮ್ರಾಜ್ಯದಲ್ಲಿ ಬರುವಂತಹ ಜೀವಿಗಳೆಲ್ಲವೂ ಸಹ ಪ್ರೊಕ್ಯಾರಿಯೋಟ್ ಜೀವಿಗಳಾಗಿವೆ. ಅಂದರೆ ಅವುಗಳ ಜೀವಕೋಶದಲ್ಲಿ ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಇರುವುದಿಲ್ಲ. ಕೋಶ ಕೇಂದ್ರ ಪೊರೆಯಿಂದ ಆವೃತವಾಗಿರುವುದಿಲ್ಲ ನ್ಯೂಕ್ಲಿಯಸ್. ಹಾಗಾದರೆ ಮೊನೆರಾ ಸಾಮ್ರಾಜ್ಯಕ್ಕೆ ಸೇರುವಂತಹ ಜೀವಿಗಳು ಯಾವುವು? ಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೈವಲಗಳು. ನೀಲಿ ಹಸಿರು ಬಣ್ಣದ ಪಾಚಿಯನ್ನು ನೀವು ಗಮನಿಸಿದ್ದೀರಲ್ಲವೇ? ಆ ನೀಲಿ ಹಸಿರು ಶೈವಲಗಳು, ಹಾಗೆಯೇ ಸಯನೋ ಬ್ಯಾಕ್ಟೀರಿಯಾ, ಇವೆಲ್ಲವೂ ಸಹ ಮೊನೆರಾ ಸಾಮ್ರಾಜ್ಯಕ್ಕೆ ಸೇರಿವೆ. ಹಾಗಾದರೆ ಮೊನೆರಾ ಸಾಮ್ರಾಜ್ಯಕ್ಕೆ ಸೇರಿದಂತಹ ಜೀವಿಗಳ ಲಕ್ಷಣಗಳು ಎಂದರೆ ಏಕಕೋಶೀಯವಾಗಿದ್ದು ಪ್ರೊಕ್ಯಾರಿಯೋಟ್ ಜೀವಕೋಶವನ್ನು ಹೊಂದಿವೆ. ಮಕ್ಕಳೇ, ನೀವು ಬ್ಯಾಕ್ಟೀರಿಯಾದ ಒಂದು ಜೀವಕೋಶವನ್ನು ವೀಕ್ಷಿಸಿದ್ದೀರಲ್ಲವೇ? ಅಲ್ಲಿ ಯಾವುದೇ ಕೋಶ ಕೇಂದ್ರ ಅಥವಾ ಕಣದಂಗಗಳಾಗಲಿ ಬಹುಕೋಶೀಯ ದೇಹ ರಚನೆ ಆಗಲಿ ಕಂಡುಬರುವುದಿಲ್ಲ. ಮೊನೆರಾ ಸಾಮ್ರಾಜ್ಯದ ಜೀವಿಗಳ ಗುಣಲಕ್ಷಣಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿವೆ. ಕೆಲವು ಕೋಶ ಭಿತ್ತಿಯನ್ನು ಹೊಂದಿದ್ದರೆ ಇನ್ನು ಕೆಲವು ಕೋಶ ಭಿತ್ತಿಯನ್ನು ಹೊಂದಿರುವುದಿಲ್ಲ. ಮೊನೆರಾ ಸಾಮ್ರಾಜ್ಯದ ಜೀವಿಗಳು ಪೋಷಣೆಗೆ ಸಂಬಂಧಿಸಿದಂತೆ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಕೆಲವು ಪರಪೋಷಕಗಳಾಗಿದ್ದರೆ ಇನ್ನು ಕೆಲವು ಸ್ವಪೋಷಕಗಳಾಗಿವೆ. ತಮ್ಮ ಪರಿಸರದ ಮೇಲೆ ಅವಲಂಬಿಸಿರುತ್ತವೆ. ಅವು ಪರಪೋಷಕಗಳಾಗಿವೆ. ಮೊನೆರಾ ಸಾಮ್ರಾಜ್ಯದ ಜೀವಿಗಳ ಲಕ್ಷಣಗಳನ್ನು ನಾವು ತಿಳಿದುಕೊಂಡೆವು. ವಿದ್ಯಾರ್ಥಿಗಳೇ, ಈಗ ನಾವು 2ನೇ ಸಾಮ್ರಾಜ್ಯವಾದಂತಹ ಪ್ರೊಟಿಸ್ಟಾ ಸಾಮ್ರಾಜ್ಯದ ಬಗ್ಗೆ ತಿಳಿಯೋಣ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಏಕಕೋಶ ಜೀವಿಗಳಾದಂತಹ ಅಮೀಬಾ, ಯೂಗ್ಲಿನಾ, ಪ್ಯಾರಾಮೀಸಿಯಂ, ಹಾಗೆ ಡಯಾಟಮ್ಗಳು, ಏಕಕೋಶೀಯ ಶೈವಲಗಳು, ಎಲ್ಲ ಪ್ರೋಟೋಸೋವಗಳು ಯಾವ ಸಾಮ್ರಾಜ್ಯಕ್ಕೆ ಸೇರುತ್ತವೆ? ಪ್ರೊಟಿಸ್ಟಾ ಸಾಮ್ರಾಜ್ಯಕ್ಕೆ ಸೇರುತ್ತವೆ. ಮತ್ತೊಮ್ಮೆ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಪ್ರೊಟಿಸ್ಟಾ ಸಾಮ್ರಾಜ್ಯದ ಜೀವಿಗಳು ಅಮೀಬಾ, ಯೂಗ್ಲಿನಾ, ಪ್ಯಾರಾಮೀಸಿಯಂ, ಡಯಾಟಮ್ಗಳು, ಏಕಕೋಶೀಯ ಶೈವಲಗಳು ಡಯಾಟಮ್ಗಳಾಗಿವೆ. ಹೀಗೆ ಪ್ರೋಟೋಸೋವಗಳು ಇವೆಲ್ಲವೂ ಸಹ ಪ್ರೊಟಿಸ್ಟಾ ಸಾಮ್ರಾಜ್ಯಕ್ಕೆ ಸೇರಿವೆ. ವಿದ್ಯಾರ್ಥಿಗಳೇ, ಪ್ರೊಟಿಸ್ಟಾ ಸಾಮ್ರಾಜ್ಯದ ಸೇರಿದಂತಹ ಅಮೀಬಾದ ಚಿತ್ರವನ್ನು ಗಮನಿಸಿ. ಇದು ನಿರ್ದಿಷ್ಟವಾದಂತಹ ನ್ಯೂಕ್ಲಿಯಸ್ಸನ್ನು ಹೊಂದಿರುತ್ತದೆ. ಇದರ ಕೋಶ ಕೇಂದ್ರ ಪೊರೆಯಿಂದ ನ್ಯೂಕ್ಲಿಯಸ್ ಆವೃತವಾಗಿರುತ್ತದೆ. ಹಾಗಾಗಿ ಇದು ಯೂಕ್ಯಾರಿಯೋಟ್ ಜೀವಕೋಶವನ್ನು ಹೊಂದಿರುವಂತಹ ಜೀವಿಯಾಗಿದೆ. ಹಾಗಾದರೆ ಮೊದಲನೇ ಲಕ್ಷಣ ಏನು ಹೇಳ್ಬೋದು ನಾವು? ಪ್ರೊಟಿಸ್ಟಾ ಸಾಮ್ರಾಜ್ಯದ ಜೀವಿಗಳು ಏಕಕೋಶೀಯವಾಗಿದ್ದು ಯೂಕ್ಯಾರಿಯೋಟ್ ಜೀವಿಗಳಾಗಿವೆ. ಹಾಗೆಯೇ ಇಲ್ಲಿ ಗಮನಿಸಿ ಮಕ್ಕಳ, ಈ ನ್ಯೂಕ್ಲಿಯಸ್, ಯೂಗ್ಲಿನಾದಲ್ಲಿರುವ ನ್ಯೂಕ್ಲಿಯಸ್ಸನ್ನು ಗಮನಿಸಿ. ನಿರ್ದಿಷ್ಟವಾದ ನ್ಯೂಕ್ಲಿಯಸ್ ಇರುವುದರಿಂದ ಇವೆಲ್ಲವೂ ಯೂಕ್ಯಾರಿಯೋಟ್ ಜೀವಿಗಳಾಗಿವೆ. ಮಕ್ಕಳೇ, ಪ್ರೊಟಿಸ್ಟಾ ಸಾಮ್ರಾಜ್ಯಕ್ಕೆ ಸೇರಿದಂತಹ ಜೀವಿಗಳು ಚಲಿಸಲು ಕೆಲವು ವಿಶಿಷ್ಟ ರಚನೆಗಳನ್ನು ಹೊಂದಿರುತ್ತವೆ. ಯೂಗ್ಲಿನಾ ಕಷಾಂಗ ಎಂಬ ರಚನೆಯನ್ನು ಹೊಂದಿದೆ. ಇದರ ಸಹಾಯದಿಂದ ಯೂಗ್ಲಿನಾ ಚಲಿಸುತ್ತದೆ. ದಾರದಂಥ ರಚನೆಯನ್ನು ಗಮನಿಸಿ ಮಕ್ಕಳೇ. ಈ ಕಷಾಂಗವೇ ಇದರ ಚಲನಾಂಗ. ಹಾಗೆಯೇ ಅಮೀಬಾದಲ್ಲಿ ಚಲನಾಂಗ ಯಾವುದು? ಮಿಥ್ಯಪಾದ ಎಂಬ ಚಲನಾಂಗದ ಸಹಾಯದಿಂದ ಚಲಿಸುತ್ತದೆ. ಹಾಗೆ ಪ್ಯಾರಾಮೀಸಿಯಂ ಎಂಬ ಈ ಪ್ರೋಟೋಸೋವದಲ್ಲಿ ಕಂಡುಬರುವ ಕೂದಲಿನಂಥ ಸೂಕ್ಷ್ಮವಾದಂಥ ಈ ರಚನೆಗಳಿಗೆ ನಾವು ಸಿಲಿಯಾ ಎಂದು ಕರೆಯುತ್ತೇವೆ, ಅಥವಾ ರೋಮಿಕಾ. ಇದರ ಸಹಾಯದಿಂದ ಇದು ಚಲಿಸುತ್ತದೆ. ಹೀಗೆ ಪ್ರೊಟಿಸ್ಟಾ ಸಾಮ್ರಾಜ್ಯಕ್ಕೆ ಸೇರಿದಂತಹ ಜೀವಿಗಳು ಮಿಥ್ಯಪಾದ, ಕಷಾಂಗ, ಸಿಲಿಯಾಗಳಂತಹ ಚಲನೆ ಅಂಗಗಳನ್ನು ಹೊಂದಿವೆ.
ಹಾಗೆಯೇ ಪ್ರತಿಷ್ಠ ಸಾಮ್ರಾಜ್ಯದ ಜೀವಿಗಳು ಸ್ವಪೋಷಕಗಳಾಗಿವೆ ಅಥವಾ ಕೆಲವು ಪರಪೋಷಕಗಳಾಗಿವೆ. ಮಕ್ಕಳೇ, ಇಲ್ಲಿ ಯೂಗ್ಲಿಯಾವನ್ನು ಗಮನಿಸಿ. ಕ್ಲೋರೋಪ್ಲಾಸ್ಟ್ ಇದೆ, ಅಂದರೆ ಪತ್ರ ಹರಿತ್ತು. ಹಾಗಾಗಿ ಇದು ತನ್ನ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂತಹ ಸ್ವಪೋಷಕವಾಗಿದೆ. ಹಾಗೆಯೇ ಡಯಾಟಮ್ಗಳು ಸಹ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಆದ್ದರಿಂದ ಇವು ಸ್ವಪೋಷಕಗಳಾಗಿವೆ. ಹಾಗೆಯೇ ಪ್ಯಾರಾಮೀಸಿಯಂ, ಅಮೀಬಾ ಇಂತಹ ಜೀವಿಗಳು ಪರಪೋಷಕಗಳಾಗಿವೆ. ಹಾಗಾದರೆ ಪ್ರತಿಷ್ಠ ಸಾಮ್ರಾಜ್ಯಕ್ಕೆ ಸೇರಿದಂತಹ ಜೀವಿಗಳ ಲಕ್ಷಣಗಳನ್ನು ತಿಳ್ಕೊಂಡ್ರಲ್ವ ಮಕ್ಕಳೇ? ಇವುಗಳನ್ನು ನೀವು ಬರೆದಿಟ್ಟುಕೊಳ್ಳಿ. ಮಕ್ಕಳೇ, ಈಗ ನಾವು ಜೀವಿ ಸಾಮ್ರಾಜ್ಯಗಳಲ್ಲಿ ಮೂರನೇ ಸಾಮ್ರಾಜ್ಯವನ್ನು ತಿಳಿಯೋಣ. ಶಿಲೀಂಧ್ರಗಳ ಸಾಮ್ರಾಜ್ಯ ಅಥವಾ ಮೈಕೋಟಾ ಸಾಮ್ರಾಜ್ಯ. ಮಕ್ಕಳೇ, ನೀವು ಸಾಮಾನ್ಯವಾಗಿ ಗೊಬ್ಬರದಂಥ ತ್ಯಾಜ್ಯ ವಸ್ತುಗಳ ಮೇಲೆ ನಾಯಿ ಕೊಡೆ ಬೆಳೆದಿರುವುದನ್ನು ನೀವು ನೋಡಿರ್ತೀರಿ ಅಲ್ಲವೇ? ಅದು ಯಾವ ಸಾಮ್ರಾಜ್ಯಕ್ಕೆ ಸೇರುತ್ತದೆ? ಮೈಕೋಟಾ ಸಾಮ್ರಾಜ್ಯಕ್ಕೆ ಸೇರುತ್ತದೆ. ಹಾಗೆಯೇ ಅಣಬೆ, ಪೆನ್ಸಿಲಿಯಂ, ಆಸ್ಟರ್ಜಿಲ್ಲಸ್ ಇವು ಶಿಲೀಂಧ್ರಗಳಾಗಿದ್ದು ಮೈಕೋಟಾ ಸಾಮ್ರಾಜ್ಯಕ್ಕೆ ಸೇರುತ್ತವೆ. ಬೇಕರಿಗಳಲ್ಲಿ ಬಳಸುವಂತಹ ಏಕಕೋಶೀಯ ಜೀವಿ ಈಸ್ಟ್ ಸಹ ಶಿಲೀಂಧ್ರವಾಗಿದ್ದು ಶಿಲೀಂಧ್ರ ಸಾಮ್ರಾಜ್ಯಕ್ಕೆ ಸೇರುತ್ತದೆ. ಇಲ್ಲಿ ಗಮನಿಸಿ ಮಕ್ಕಳೇ, ಎಷ್ಟೊಂದು ಇವುಗಳಲ್ಲಿ ವೈವಿಧ್ಯತೆ ಇದೆ ಶಿಲೀಂಧ್ರಗಳಲ್ಲಿ ಎಂಬುದನ್ನು. ಹಾಗಾದರೆ ನಾವು ಈಗ ಮೈಕೋಟಾ ಸಾಮ್ರಾಜ್ಯದ ಲಕ್ಷಣಗಳೇನು ಎಂಬುದನ್ನು ತಿಳಿಯೋಣ. ಶಿಲೀಂಧ್ರಗಳು ಪರಪೋಷಕ ಯೂಕ್ಯಾರಿಯೋಟ್ ಜೀವಿಗಳಾಗಿವೆ. ಮಕ್ಕಳೇ, ನಾಯಿ ಕೊಡೆ, ಅಣಬೆ ಇವನ್ನು ನೀವು ಗಮನಿಸಿದ್ದೀರಲ್ಲವೇ? ಅವು ಯಾವುದೇ ಹರಿತನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ. ಅದಕ್ಕಾಗಿ ಅವು ಪರಪೋಷಕ ಜೀವಿಗಳಾಗಿವೆ. ಹಾಗೆಯೇ ಇವು ಯೂಕ್ಯಾರಿಯೋಟ್ ಜೀವಕೋಶವನ್ನು ಹೊಂದಿರುವಂತಹ ಯೂಕ್ಯಾರಿಯೋಟ್ ಜೀವಿಗಳಾಗಿವೆ. ಶಿಲೀಂಧ್ರಗಳು ಕೊಳೆಯುತ್ತಿರುವಂತಹ ಸಾವಯವ ವಸ್ತುಗಳನ್ನು ಆಹಾರವಾಗಿ ಬಳಸುತ್ತವೆ. ಆದ್ದರಿಂದ ಇವುಗಳನ್ನು ಕೊಳೆತಿನಿಗಳು ಎಂದು ಕರೆಯುತ್ತಾರೆ. ಮಕ್ಕಳೇ, ಅಣಬೆ, ನಾಯಿ ಕೊಡೆ ಇಂತಹ ಜೀವಿಗಳು ನೀವು ಕೊಳೆಯುತ್ತಿರುವ ಸಾವಯವ ವಸ್ತುವಿನಿಂದ ಆಹಾರವನ್ನು ಪಡೆಯುವುದರಿಂದ ಶಿಲೀಂಧ್ರಗಳನ್ನು ನಾವು ಕೊಳೆತಿನಿಗಳು ಎಂದು ಕರೆಯುತ್ತೇವೆ. ಶಿಲೀಂಧ್ರಗಳಲ್ಲಿನ ಬಹಳಷ್ಟು ಜೀವಿಗಳು ಅವುಗಳ ಜೀವನದ ನಿರ್ದಿಷ್ಟ ಹಂತದಲ್ಲಿ ಬಹುಕೋಶೀಯ ಜೀವಿಗಳಾಗುವ ಸಾಮರ್ಥ್ಯವನ್ನು ಹೊಂದಿವೆ. ಇವುಗಳಲ್ಲಿನ ಕೋಶಭಿತ್ತಿಯು ಸಂಕೀರ್ಣ ಶರ್ಕರ ಘಟಕವಾದ ಕೈಟಿನ್ನಿಂದ ಮಾಡಲ್ಪಟ್ಟಿದೆ. ಉದಾಹರಣೆ ಅಣಬೆ, ಈಸ್ಟ್ ಇವು ಶಿಲೀಂಧ್ರಗಳಾಗಿವೆ. ಮಕ್ಕಳೇ, ಹಾಗಾದರೆ ಶಿಲೀಂಧ್ರ ಸಾಮ್ರಾಜ್ಯದ ಲಕ್ಷಣಗಳೇನು ಎಂಬುದನ್ನು ನಾವು ತಿಳಿದುಕೊಂಡೆವು. ಕೆಲವೊಂದು ಶಿಲೀಂಧ್ರ ಪ್ರಭೇದಗಳು ನೀಲಿ ಹಸಿರು ಶೈವಲಗಳೊಂದಿಗೆ, ಅಂದರೆ ಸಯನೋಬ್ಯಾಕ್ಟೀರಿಯಾ ನೀಲಿ ಹಸಿರು ಶೈವಲಗಳೊಂದಿಗೆ ಒಂದಕ್ಕೊಂದು ಶಾಶ್ವತ ಹೊಂದಾಣಿಕೆಯಿಂದ ಜೀವಿಸುತ್ತವೆ. ಅಂತಹ ಸಂಬಂಧವನ್ನು ನಾವು ಸಹಜೀವನ ಅಥವಾ ಕೂಡು ಜೀವನ ಎನ್ನುತ್ತೇವೆ. ಉದಾಹರಣೆ ಕಲ್ಲು ಹೂಗಳು. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಕಲ್ಲು ಹೂಗಳು ಮರದ ತೊಗಟೆಯ ಮೇಲೆ, ಬಂಡೆಗಳ ಮೇಲೆ ಬೆಳೆಯುವುದನ್ನು ನೀವು ನೋಡಿರ್ತೀರಿ ಅಲ್ಲವೇ? ಮರದ ತೊಗಟೆಯ ಮೇಲೆ ಸಾಮಾನ್ಯವಾಗಿ ಮಂದಗತಿಯ ಬೆಳವಣಿಗೆಯ ವರ್ಣಭರಿತವಾದ ಕಲ್ಲು ಹೂಗಳನ್ನು ನಾವು ನೋಡಿದ್ದೇವೆ. ಇವು ಸಹಜೀವನ ಅಥವಾ ಕೂಡು ಜೀವನಕ್ಕೆ ಉದಾಹರಣೆಯಾಗಿದೆ. ಇಲ್ಲಿರುವಂತಹ ಶೈವಲವು ತಯಾರಿಸಿದಂತಹ ಆಹಾರವನ್ನು ಶಿಲೀಂಧ್ರವು ಪಡೆದುಕೊಳ್ಳುತ್ತದೆ. ಹೀಗೆ ಒಂದಕ್ಕೊಂದು ಪ್ರಯೋಜನವನ್ನು ಪಡೆದುಕೊಂಡು ಜೀವಿಸುತ್ತವೆ. ವಿದ್ಯಾರ್ಥಿಗಳೇ, ಈಗ ನಾವು
ನಾಲ್ಕನೇ ಸಾಮ್ರಾಜ್ಯವಾದಂತಹ ಸಸ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿಯೋಣ. ಸಸ್ಯ ಸಾಮ್ರಾಜ್ಯದ ವರ್ಗೀಕರಣವನ್ನು ಗಮನಿಸಿ ಮಕ್ಕಳೇ. ಸಸ್ಯಗಳನ್ನು ಮುಖ್ಯವಾಗಿ 2 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ನಿರ್ದಿಷ್ಟ ಭಾಗಗಳನ್ನು ಹೊಂದಿಲ್ಲದ ಸಸ್ಯ ದೇಹವನ್ನು ಹೊಂದಿರುವಂತಹ ಗುಂಪಾದ ಥ್ಯಾಲೋಫೈಟ ಎಂಬ ವರ್ಗ, ಹಾಗೆಯೇ ನಿರ್ದಿಷ್ಟ ಭಾಗಗಳನ್ನು ಹೊಂದಿರದ ಸಸ್ಯಗಳ ಒಂದು ಗುಂಪಿನಲ್ಲಿ ಮತ್ತೆ 2 ಗುಂಪುಗಳಿವೆ. ವಾಹಕ ಅಂಗಾಂಶ ರಹಿತ ಸಸ್ಯಗಳು, ಉದಾಹರಣೆ ಹಾವಸೆ ಸಸ್ಯಗಳು. ವಾಹಕ ಅಂಗಾಂಶಗಳಾದ ಜೈಲಮ್ ಮತ್ತು ಫ್ಲೋಯಮ್ಗಳನ್ನು ಹೊಂದಿರುವಂತಹ ಜೀವಿಗಳಲ್ಲಿ ಮತ್ತೆ 2 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಬೀಜಗಳನ್ನು ಉತ್ಪಾದಿಸದಂತಹ ಪುಚ್ಚ ಸಸ್ಯಗಳು, ಹಾಗೆಯೇ ಬೀಜಗಳನ್ನು ಮಾಡುವಂತಹ ಸಸ್ಯಗಳಲ್ಲಿ ಮತ್ತೆ 2 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ನಗ್ನ ಬೀಜಗಳು ಅಂದರೆ ಅನಾವೃತ ಬೀಜ ಸಸ್ಯಗಳು, ಆವೃತ ಬೀಜ ಸಸ್ಯಗಳು. ಆವೃತವಾದ ಬೀಜಗಳ ಸುತ್ತ ಹಣ್ಣಿನ ಕವಚವನ್ನು ಹೊಂದಿರುವಂತಹ ಆವೃತ ಬೀಜ ಸಸ್ಯಗಳು ಎಂದು ವರ್ಗೀಕರಿಸಲಾಗಿದೆ. ಮತ್ತು ಆವೃತ ಬೀಜ ಸಸ್ಯಗಳಲ್ಲಿ 2 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. 2 ದಳಗಳುಳ್ಳ ಬೀಜದಲ್ಲಿ 2 ದಳಗಳನ್ನು ಹೊಂದಿರುವಂತಹ ದ್ವಿದಳ ಸಸ್ಯಗಳು, ಹಾಗೆ ಬೀಜದಲ್ಲಿ 1 ದಳವನ್ನು ಹೊಂದಿರುವಂತಹ ಏಕದಳ ಸಸ್ಯಗಳು ಎಂದು ವರ್ಗೀಕರಿಸಲಾಗಿದೆ. ನೋಡಿದ್ರಲ್ವ ಮಕ್ಕಳೇ, ಸಸ್ಯ ಸಾಮ್ರಾಜ್ಯವನ್ನು ಹೇಗೆ ವರ್ಗೀಕರಿಸಲಾಗಿದೆ ಎಂಬುದನ್ನು ನಾವು ತಿಳಿದುಕೊಂಡೆವು. ವಿದ್ಯಾರ್ಥಿಗಳೇ, ಸಸ್ಯ ಜೀವಕೋಶವನ್ನು ವೀಕ್ಷಿಸಿದಾಗ ಅದು ಕೋಶ ಭಿತ್ತಿಯನ್ನು ಹೊಂದಿದ್ದು ನಿರ್ದಿಷ್ಟವಾದ ಕೋಶ ಕೇಂದ್ರವನ್ನು ಹೊಂದಿರುವ ಯೂಕ್ಯಾರಿಯೋಟ್ ಜೀವಕೋಶವನ್ನು ಹೊಂದಿರುವಂತಹ ಜೀವಿಗಳಾಗಿವೆ. ಹಾಗಾದರೆ ಸಸ್ಯಗಳು ಕೋಶ ಭಿತ್ತಿಯನ್ನು ಹೊಂದಿದ ಯೂಕ್ಯಾರಿಯೋಟ್ ಗುಣಲಕ್ಷಣಗಳುಳ್ಳ ಬಹುಕೋಶೀಯ ಜೀವಿಗಳಾಗಿವೆ. ಹಾಗೆಯೇ ಸಸ್ಯಗಳು ಪತ್ರಹರಿತನ್ನು ಹೊಂದಿದ್ದು ತಮ್ಮ ಆಹಾರವನ್ನು ತಾವೇ ದ್ಯುತಿಸಂಶ್ಲೇಷಣ ಕ್ರಿಯೆಯ ಮೂಲಕ ತಯಾರಿಸಿಕೊಳ್ಳುವುದರಿಂದ ಅವು ಸ್ವಪೋಷಕ ಜೀವಿಗಳಾಗಿವೆ. ಸಸ್ಯಗಳು ಹಾಗೆಯೇ ಪ್ರಾಣಿಗಳು ಸೇರಿದಂತೆ ತಮ್ಮ ಸುತ್ತಲಿನಲ್ಲಿ ಅತಿ ಹೆಚ್ಚು ಕಂಡುಬರುವಂತಹ ಜೀವ ವೈವಿಧ್ಯತೆಗೆ ಸಸ್ಯಗಳು ಪ್ರಮುಖ ಕಾರಣವಾಗಿವೆ. ಎಷ್ಟೊಂದು ವೈವಿಧ್ಯತೆಯಿಂದ ಕೂಡಿದಂಥ ಸಸ್ಯಗಳನ್ನು ನಾವು ಕಾಣುತ್ತೇವೆ. ಸಸ್ಯವು ನೀರು ಮತ್ತು ಇತರೆ ವಸ್ತುಗಳ ಸಾಗಾಣಿಕೆಗಾಗಿ ತನ್ನಲ್ಲಿ ವಿಶೇಷ ಅಂಗಾಂಶಗಳನ್ನು ಹೊಂದಿರುವ ಆಧಾರದ ಮೇಲೆ ನಂತರ ಸಸ್ಯದಲ್ಲಿ ಬೀಜೋತ್ಪಾದನಾ ಸಾಮರ್ಥ್ಯ ಮತ್ತು ಬೀಜಗಳು ಹಣ್ಣಿನ ಕವಚದಿಂದ ಆವೃತವಾದ ಲಕ್ಷಣಗಳನ್ನು ಆಧರಿಸಿ ಮತ್ತೆ ಸಸ್ಯಗಳನ್ನು ವರ್ಗೀಕರಿಸಲಾಗಿದೆ. ಅಂದರೆ ಸಸ್ಯ ಸಾಮ್ರಾಜ್ಯದಲ್ಲಿ ಅಷ್ಟೊಂದು ವೈವಿಧ್ಯತೆಯನ್ನು ನಾವು ಕಾಣುತ್ತೇವೆ. ಸಸ್ಯ ಸಾಮ್ರಾಜ್ಯದ ಲಕ್ಷಣಗಳನ್ನು ನಾವು ತಿಳಿದುಕೊಂಡೆವು. ಮಕ್ಕಳೇ, ಸಸ್ಯಗಳ ವರ್ಗೀಕರಣದಲ್ಲಿ ಮೊದಲನೇದಾದಂತಹ ನಿರ್ದಿಷ್ಟ ಭಾಗಗಳನ್ನು ಹೊಂದಿಲ್ಲದ ಸಸ್ಯ ದೇಹವನ್ನು ಹೊಂದಿರುವಂತಹ ಸಸ್ಯಗಳಾದ ಥ್ಯಾಲೋಫೈಟ್ಗಳ ಬಗ್ಗೆ ತಿಳಿಯೋಣ. ಮಕ್ಕಳೇ, ಥ್ಯಾಲೋ ಎಂದರೆ ಇಲ್ಲಿ ಚಪ್ಪಟೆಯಾದ, ಫೈಟ ಎಂದರೆ ಸಸ್ಯಗಳು. ಚಪ್ಪಟೆಯಾದಂತಹ ದೇಹ ರಚನೆಯನ್ನು ಹೊಂದಿರುವಂತಹ ಜೀವಿಗಳಾಗಿವೆ. ಉದಾಹರಣೆ ಸ್ಪೈರೋಗೈರಾ ಎಂಬ ಚಿತ್ರವನ್ನು ಗಮನಿಸಿ. ಇದು ಒಂದು ನೀಲಿ ಹಸಿರು ಪಾಚಿ ಶೈವಲವಾಗಿದೆ. ಹಾಗೆಯೇ ಯುಲೋಥ್ರಿಕ್ಸ್, ಕ್ಲಾಡೋಫೋರಾ, ಉಲ್ವಾ, ಚಾರ ಇವೆಲ್ಲ ಶೈವಲಗಳಾಗಿದ್ದು ಥ್ಯಾಲೋಫೈಟಾಗಳಿಗೆ ಉದಾಹರಣೆಯಾಗಿವೆ. ಮಕ್ಕಳೇ, ಥ್ಯಾಲೋಫೈಟಾ ಸಸ್ಯಗಳ ಲಕ್ಷಣಗಳನ್ನು ಮತ್ತೊಮ್ಮೆ ಗಮನಿಸಿ. ಅಂದರೆ ಥ್ಯಾಲೋಫೈಟಾ ಉಪವರ್ಗದ ಸಸ್ಯದ ದೇಹವು
ವಿಶಿಷ್ಟ ಭಾಗಗಳಾಗಿ ಪ್ರತ್ಯೇಕಿಸಲು ಸಾಧ್ಯವಿಲ್ಲದಂಥ ರಚನೆಯನ್ನು ಹೊಂದಿರುವ ಸಸ್ಯಗಳನ್ನು ಒಳಗೊಂಡಿವೆ. ಥ್ಯಾಲೋಫೈಟಾ ಗುಂಪಿನ ಸಸ್ಯಗಳನ್ನು ಸಾಮಾನ್ಯವಾಗಿ ನಾವು ಶೈವಲಗಳು ಎನ್ನುತ್ತಾರೆ. ಹಸಿರು ಬಣ್ಣದ ಪಾಚಿಗಳನ್ನು ನೀವು ನೋಡಿದ್ರಲ್ವಾ, ಆ ಶೈವಲಗಳೇ ಥ್ಯಾಲೋಫೈಟ್ಗಳಾಗಿವೆ. ಸಾಮಾನ್ಯವಾಗಿ ಥ್ಯಾಲೋಫೈಟ್ಗಳಾದಂಥ ಶೈವಲಗಳು ಎಲ್ಲಿ ಕಂಡುಬರುತ್ತವೆ? ಬಹುತೇಕವಾಗಿ ಜಲವಾಸಿಗಳಾಗಿವೆ. ಮಕ್ಕಳೇ, ಈಗ ನಾವು ಎರಡನೇ ಗುಂಪಿಗೆ ಸಂಬಂಧಪಟ್ಟಂತಹ ಆವಾಸಿ ಸಸ್ಯಗಳ ಬಗ್ಗೆ ತಿಳಿಯೋಣ. ನಿರ್ದಿಷ್ಟ ಭಾಗಗಳನ್ನು ಹೊಂದಿರುವಂಥ ಸಸ್ಯ ದೇಹವನ್ನು ಹೊಂದಿರುವ ಭಾಗಗಳಾದ ವಾಹಕ ಅಂಗಾಂಶ ರಹಿತ ಸಸ್ಯಗಳಾದಂತಹ ಆವಾಸಿ ಸಸ್ಯಗಳ ಬಗ್ಗೆ ತಿಳಿಯೋಣ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಆವಾಸಿ ಸಸ್ಯಗಳಿಗೆ ಉದಾಹರಣೆ ರಿಕ್ಷಿಯಾ, ಸಸ್ಯಗಳು, ಮಾರ್ಕ್ಯಾನ್ಶಿಯಾ. ಈ ಚಿತ್ರಗಳನ್ನು ಇವು ಆವಾಸಿ ಸಸ್ಯಗಳಾಗಿವೆ. ಆವಾಸಿ ಸಸ್ಯಗಳ ಪ್ರಮುಖ ಲಕ್ಷಣವೆಂದರೆ ಇವು ನೀರಿನಲ್ಲಿ ಹಾಗೂ ನೆಲದ ಮೇಲೆ ಎರಡೂ ಕಡೆನೂ ಕಂಡುಬರುವುದರಿಂದ ಈ ಸಸ್ಯಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು ಎಂದು ಕರೆಯುತ್ತಾರೆ. ಸಸ್ಯ ದೇಹವನ್ನು ಕಾಂಡ ಮತ್ತು ಎಲೆಯಂತಹ ರಚನೆಗಳಾಗಿ ವಿಂಗಡಿಸಬಹುದು. ಆದರೆ ಈ ಸಸ್ಯಗಳಲ್ಲಿ ನೀರು ಮತ್ತು ಇತರೆ ವಸ್ತುಗಳ ಸಾಗಾಣಿಕೆಗಾಗಿ ಯಾವುದೇ ಅಂಗಾಂಶಗಳು ಇರುವುದಿಲ್ಲ. ಆದ್ದರಿಂದ ಇವು ಅಂಗಾಂಶ ರಹಿತ ಸಸ್ಯಗಳಾಗಿವೆ. ಮಳೆ ಬಿದ್ದ ನಂತರ ತೇವಾಂಶ ಇರುವ ಜಾಗದಲ್ಲಿ ಇವು ಬೆಳೆಯುತ್ತವೆ. ಮಕ್ಕಳೇ, ಈಗ ನಾವು ಪುಚ್ಚ ಸಸ್ಯಗಳ ಬಗ್ಗೆ ತಿಳಿಯೋಣ. ಅಲಂಕಾರಿಕವಾಗಿ ಬೆಳೆಸುವಂತಹ ಜರಿ ಸಸ್ಯಗಳು, ಮಾರ್ಸಿಲಿಯಾ, ಹಾರ್ಸ್ಟೈಲ್ ಇವೆಲ್ಲವೂ ಪುಚ್ಚ ಸಸ್ಯಗಳಿಗೆ ಉದಾಹರಣೆಯಾಗಿವೆ. ಮಕ್ಕಳೇ, ಹೂಮಾಲೆಯಲ್ಲಿ ನೀವು ಒಂದು ಎಲೆಯನ್ನು ನೋಡಿರ್ತೀರಲ್ಲವೇ? ಹಸಿರು ಬಣ್ಣದ ಎಲೆ, ಅದು ಜರಿ ಸಸ್ಯದ ಎಲೆಯಾಗಿದೆ. ಅಲಂಕಾರಿಕವಾಗಿ ಬಳಸುತ್ತಾರೆ. ಅದು ಪುಚ್ಚ ಸಸ್ಯವಾಗಿದೆ. ಮಕ್ಕಳೇ, ಈಗ ನಾವು ಪುಚ್ಚ ಸಸ್ಯಗಳ ಲಕ್ಷಣಗಳನ್ನು ತಿಳಿಯೋಣ. ಪುಚ್ಚ ಸಸ್ಯಗಳು ನಿರ್ದಿಷ್ಟ ಬೇರು, ಕಾಂಡ ಮತ್ತು ಎಲೆಗಳನ್ನು ಹೊಂದಿದ್ದು ನೀರು ಮತ್ತು ಇತರೆ ವಸ್ತುಗಳನ್ನು ಸಸ್ಯದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಾಗಿಸಲು ವಿಶೇಷ ಅಂಗಾಂಶಗಳನ್ನು ಹೊಂದಿರುತ್ತವೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಎಲೆ, ಕಾಂಡ, ಬೇರಿನಂತಹ ರಚನೆಗಳನ್ನು ಪುಚ್ಚ ಸಸ್ಯಗಳು ಹೊಂದಿರುತ್ತವೆ. ಥ್ಯಾಲೋಫೈಟಾಗಳು, ಆವಾಸಿ ಸಸ್ಯಗಳು ಮತ್ತು ಪುಚ್ಚ ಸಸ್ಯಗಳು ನಗ್ನ ಭ್ರೂಣವನ್ನು ಹೊಂದಿದ್ದು ಅವುಗಳನ್ನು ಬೀಜಕಗಳು ಎನ್ನುತ್ತಾರೆ. ಈ ಮೂರು ಗುಂಪಿನ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಅಂಗಗಳು ಅಸ್ಪಷ್ಟವಾಗಿರುತ್ತವೆ. ಆದ್ದರಿಂದ ಇವುಗಳನ್ನು ಕ್ರಿಪ್ಟೋಗ್ಯಾಮಿಯಾ ಅಥವಾ ಗುಪ್ತ ಸಂತಾನೋತ್ಪತ್ತಿಯ ಅಂಗಗಳು ಎಂದು ಕರೆಯುತ್ತಾರೆ. ಅಂದರೆ ಸಂತಾನೋತ್ಪತ್ತಿಯ ಅಂಗಗಳು ಸ್ಪಷ್ಟವಾಗಿ ಇರುವುದಿಲ್ಲ, ಯಾವುದೇ ಬೀಜವನ್ನು ಹೊಂದಿರುವುದಿಲ್ಲ. ಸ್ಪಷ್ಟವಾದ ಸಂತಾನೋತ್ಪತ್ತಿಯ ಅಂಗಾಂಶಗಳನ್ನು ಹೊಂದಿರುವ ಅಂತಿಮವಾಗಿ ಬೀಜಗಳನ್ನು ಉತ್ಪತ್ತಿ ಮಾಡುವಂಥ ಸಸ್ಯಗಳನ್ನು ಫೆನೆರೋಗ್ಯಾಮ್ಗಳು ಎನ್ನುತ್ತಾರೆ. ಮಕ್ಕಳೇ, ಸಸ್ಯ ಸಾಮ್ರಾಜ್ಯದಲ್ಲಿ ಬರುವಂತಹ ಸಸ್ಯಗಳ ಮತ್ತೊಂದು ಗುಂಪಾದಂತಹ ಅನಾವೃತ ಬೀಜ ಸಸ್ಯಗಳ ಬಗ್ಗೆ ತಿಳಿಯೋಣ. ಜಿಮ್ನೋಸ್ಪರ್ಮ್ಸ್ ಅಂದರೆ ಬೀಜಗಳನ್ನು ಉತ್ಪತ್ತಿ ಮಾಡುವಂಥ ಸಸ್ಯಗಳನ್ನು ಎರಡು ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು. ಅನಾವೃತ ಬೀಜ ಸಸ್ಯಗಳಿಗೆ ಉದಾಹರಣೆ ಪೈನ್ ಮತ್ತು ಸೈಕಾಸ್. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಮೊದಲನೇ ಚಿತ್ರ ಪೈನ್ ಮರವನ್ನು ಗಮನಿಸಿ. ಹಾಗೆ ನೀವು ಉದ್ಯಾನವನಗಳಲ್ಲಿ ಭೇಟಿ ನೀಡಿದಾಗ ಇವುಗಳನ್ನು ನೋಡಿರ್ತೀರಿ. ಇದು ಪೈನ್ ಮರ, ಹಾಗೆ ಇದು ಸೈಕಾಸ್ ಮರ. ಅಲಂಕಾರಿಕವಾಗಿ ಬೆಳೆಸುತ್ತಾರೆ ಉದ್ಯಾನವನಗಳಲ್ಲಿ. ಇವು ಅನಾವೃತ ಬೀಜ ಸಸ್ಯಗಳಿಗೆ ಉದಾಹರಣೆಗಳಾಗಿವೆ.
ಜಿಮ್ನೋಸ್ಪರ್ಮ್ಸ್. ಈ ಜಿಮ್ನೋ ಅನ್ನೋದು ಗ್ರೀಕ್ ಭಾಷೆಯ ಪದವಾಗಿದೆ. ಜಿಮ್ನೋ ಎಂದರೆ ನಗ್ನ, ಸ್ಪರ್ಮ ಅಂದರೆ ಬೀಜ. ಬೀಜದ ಸುತ್ತ ಯಾವುದೇ ಹಣ್ಣಿನ ಕವಚಗಳು ಇರುವುದಿಲ್ಲ, ನಗ್ನವಾಗಿರುತ್ತವೆ. ಹಾಗಾದ್ದರಿಂದ ಇವುಗಳಿಗೆ ನಗ್ನ ಬೀಜ ಸಸ್ಯಗಳು ಎಂದು ಕರೆಯುತ್ತಾರೆ. ಹಾಗೆಯೇ ಅನಾವೃತ ಬೀಜ ಸಸ್ಯಗಳು ಬಹುವಾರ್ಷಿಕವಾಗಿವೆ. ಸುಮಾರು 3000-5000 ವರ್ಷಗಳಿರುವಂತಹ ಪೈನ್ ಮರಗಳು ಈ ಗುಂಪಿಗೆ ಸೇರಿವೆ. ಹಾಗೆ ಇವು ಯಾವಾಗಲೂ ಹಸಿರಾಗಿರುವುದರಿಂದ ಇವು ನಿತ್ಯ ಹರಿದ್ವರ್ಣ ಸಸ್ಯಗಳಾಗಿವೆ. ಹಾಗೆ ಇವು ಗಟ್ಟಿಯಾದ ಕಾಂಡವನ್ನು ಹೊಂದಿರುತ್ತವೆ. ಅನಾವೃತ ಬೀಜ ಸಸ್ಯಗಳಿಗೆ ಉದಾಹರಣೆ ಹಾಗೂ ಅವುಗಳ ಲಕ್ಷಣಗಳನ್ನು ತಿಳಿದುಕೊಂಡ್ರಲ್ವ ಮಕ್ಕಳೇ. ಈಗ ನಾವು ಅತಿ ಹೆಚ್ಚು ವೈವಿಧ್ಯತೆಯನ್ನು ಪ್ರದರ್ಶಿಸುವಂತಹ ಆವೃತ ಬೀಜ ಸಸ್ಯಗಳ ಬಗ್ಗೆ ತಿಳಿಯೋಣ. ಆಂಜಿಯೋಸ್ಪರ್ಮ್ಸ್. ನಮ್ಮ ಸುತ್ತಮುತ್ತಲೂ ಕಂಡುಬರುವಂತಹ ಎಲ್ಲ ಮೇಲ್ಮಟ್ಟದ ಸಸ್ಯಗಳು, ಅದರಲ್ಲಿ ಹೂ ಬಿಡುವ ಸಸ್ಯಗಳೆಲ್ಲವೂ ಆವೃತ ಬೀಜ ಸಸ್ಯಗಳಾಗಿವೆ. ಸಾಸಿವೆ ಗಿಡ, ಮುಸುಕಿನ ಜೋಳ, ರಾಗಿ, ಶೇಂಗಾ, ಎಲ್ಲ ಏಕದಳ ಹಾಗೂ ದ್ವಿದಳ ಸಸ್ಯಗಳೆಲ್ಲವೂ ಸಹ ಆವೃತ ಬೀಜ ಸಸ್ಯಗಳಾಗಿವೆ. ಆವೃತ ಬೀಜ ಸಸ್ಯಗಳ ಲಕ್ಷಣಗಳನ್ನು ತಿಳಿಯೋಣ. ಆಂಜಿಯೋಸ್ಪರ್ಮ್ಸ್ ಇದು ಸಹ ಗ್ರೀಕ್ ಭಾಷೆ 2 ಪದಗಳಿಂದಾಗಿದೆ. ಆಂಜಿಯೋ ಎಂದರೆ ಆವೃತವಾದ, ಸ್ಪರ್ಮ ಎಂದರೆ ಬೀಜ. ಅಂದರೆ ಬೀಜಗಳು ಹಣ್ಣಿನಂತಹ ಮಾರ್ಪಾಟಾದ ರಚನೆಯ ಒಳಗೆ ಬೆಳೆಯುತ್ತವೆ. ಇವುಗಳನ್ನು ಹೂ ಬಿಡುವ ಸಸ್ಯಗಳೆಂದು ಕರೆಯುತ್ತಾರೆ. ಮಾವಿನ ಹಣ್ಣು, ಸೇಬು ಇವುಗಳಲ್ಲಿ ನೀವು ಬೀಜಗಳನ್ನು ಗಮನಿಸಿದ್ದೀರಲ್ಲ ಮಕ್ಕಳೇ. ಆ ಬೀಜದ ಸುತ್ತ ಹಣ್ಣಿನ ಕವಚ ಹೊಂದಿರುತ್ತವೆ. ಹೀಗೆ ಬೀಜಗಳ ಸುತ್ತ ಹಣ್ಣಿನ ಕವಚವನ್ನು ಹೊಂದಿರುವ ಸಸ್ಯಗಳೇ ಆವೃತ ಬೀಜ ಸಸ್ಯಗಳು. ಬೀಜದಲ್ಲಿನ ಬೀಜದಳಗಳನ್ನು ಆಧರಿಸಿ ಆವೃತ ಬೀಜ ಸಸ್ಯಗಳನ್ನು ಮತ್ತೆ 2 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಸಸ್ಯದ ಬೀಜಗಳು ಒಂದು ಬೀಜದಳವನ್ನು ಹೊಂದಿದ್ದರೆ ಅವುಗಳಿಗೆ ಏಕದಳ ಸಸ್ಯಗಳೆನ್ನುತ್ತಾರೆ. ಹಾಗೆಯೇ ಸಸ್ಯದ ಬೀಜದಲ್ಲಿ 2 ದಳಗಳಿದ್ದರೆ ಅದನ್ನು ದ್ವಿದಳ ಸಸ್ಯಗಳೆಂದು ಕರೆಯುತ್ತಾರೆ. ಸಾಸಿವೆ ಗಿಡವು ದ್ವಿದಳ ಸಸ್ಯವಾಗಿವೆ. ಬಟಾಣಿ, ನೆಲಗಡಲೆ, ತೊಗರಿ, ಅವರೆ ಇವೆಲ್ಲವೂ ದ್ವಿದಳ ಸಸ್ಯಗಳಾಗಿವೆ. ಹಾಗೆಯೇ ರಾಗಿ, ಜೋಳ, ಮುಸ್ಕಿನ ಜೋಳ ಇವೆಲ್ಲವೂ ಏಕದಳ ಸಸ್ಯಗಳಾಗಿವೆ. ಹಾಗಾದರೆ ಏಕದಳ ಮತ್ತು ದ್ವಿದಳ ಸಸ್ಯಗಳು ಯಾವ ವರ್ಗಕ್ಕೆ ಸೇರುತ್ತವೆ? ಆವೃತ ಬೀಜ ಸಸ್ಯಗಳಾಗಿವೆ. ಹಾಗಾದರೆ ಇದುವರೆಗೂ ನೀವು ಸಸ್ಯಗಳ ಸಾಮ್ರಾಜ್ಯದಲ್ಲಿ ಬರುವಂತಹ ವಿವಿಧ ವರ್ಗೀಕರಣದ ಬಗ್ಗೆ, ವಿವಿಧ ಸಸ್ಯಗಳು ಮತ್ತು ಅವುಗಳಿಗೆ ಉದಾಹರಣೆಗಳನ್ನು ತಿಳ್ಕೊಂಡ್ರಲ್ವ ಮಕ್ಕಳೇ. ಮುಂದಿನ ಭಾಗದಲ್ಲಿ ನಾವು ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ತಿಳಿಯೋಣ. ಧನ್ಯವಾದಗಳು.